ಜೀವನ ಪೂರ್ತಿ ನಾವು ಎಲ್ಲವನ್ನ ಪಡ್ಕೊಳ್ಬೇಕು, ಎಲ್ಲವನ್ನ ಪರ್ಫೆಕ್ಟ್ ಮಾಡ್ಕೊಳ್ಬೇಕು ಅನ್ನೋ ಚಿಂತನೆಯಲ್ಲಿ ಕಳೆದು ಬಿಡ್ತೀವಿ. ಈ ಬದುಕಿನ ಜಂಜಾಟದಲ್ಲಿ ನಾವು ಮರ್ತೇ ಹೋಗಿರ್ತೀವಿ ಜಗತ್ತಿನ ಇಷ್ಟು ಅದ್ಭುತ ಅನುಭವಗಳನ್ನ ನಾವು ಕಳ್ಕೊಳ್ತಾ ಇದೀವಿ ಅಂತ. ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ? ಯಾಕಂದ್ರೆ ನನ್ಗನ್ಸುತ್ತೆ ಹಾಗೆ ಒಂದಿನ ನಮ್ಮ ಜೀವನವನ್ನ ಹಿಂದಿರುಗಿ ನೋಡಿದಾಗ ರಿಯಲೈಸ್ ಆಗುತ್ತೆ, ಅಯ್ಯೋ ನನ್ನ ಜೀವನ ಇಷ್ಟು ಬೇಗ ಹಾಗೆ ಕಳೆದೋಯ್ತಲ್ಲ ಅಂತ. ಆಗ ಕಳೆದು ಹೋದಂತ ಎಲ್ಲ ಕ್ಷಣಗಳು, ಕೈ ತಪ್ಪಿ ಹೋದಂತ ಎಲ್ಲ ಅವಕಾಶಗಳು, ಆ ಅನುಭವಗಳು ಎಲ್ಲವೂ ಕಣ್ಕಟ್ಟೋ ಅಷ್ಟರಲ್ಲಿ ಮಂಕಾಗ್ಬಿಡ್ತವೆ. ಆ ಕ್ಷಣದಲ್ಲಿ ನನ್ಗನ್ಸ್ಬಾರ್ದು, ಬಹುಶಃ ನಾನು ನನ್ನ ಕನಸುಗಳನ್ನ ಜೀವಿಸಿದ್ರೆ ನನ್ನ ಲೈಫ್ ಇನ್ನೂ ಚೆನ್ನಾಗಿರ್ತಿತ್ತು ಅಂತ. ಅದಕ್ಕೆ ನಾನು ಹೊರಟಿದ್ದೀನಿ ನನ್ನ ಕನಸಿನ ಬೆನ್ನೆ, ನನ್ನ ಜೀವನದ ಬಹುದೊಡ್ಡ ಕನಸನ್ನ ಜಯಿಸೋದಕ್ಕೆ. ಫಾರ್ ದ ಅಲ್ಟಿಮೇಟ್ ಜರ್ನಿ ಆಫ್ ಮೈ ಲೈಫ್ ಟೈಮ್. ನನ್ನ ಗರುಡನ ಜೊತೆ 20 ದಿನಗಳು, 5500 ಕಿಲೋಮೀಟರ್ಗಳು. 1 man, 1 mission. My dream ride from Bangalore to the ultimate biker's paradise, Ladakh. यार इतने दूर जाते हो, क्या मजा है मुझे ये बता। ಗೊತ್ತಿಲ್ಲ, ನಿಲ್ಸಿದ್ದಾರೆ. ಏಸಿದಮ್ಮ ಕಡೆ गुजरने वाली हवा जरा मेरे दोस्तों, मेरे दिल रुबा, मेरे गाँव जा, मेरे दोस्तों को सलाम दे। ನೋಡಿ, ಸಕ್ಕತ್ತಾಗಿದೆ. You're on Asia's longest multi-layer viaduct. Okay.
दिल्ली मेट्रो पूर्व आजाದ್ ನಗರ್. ಚೆನ್ನಾಗಿದೆ. ಥ್ಯಾಂಕ್ ಯು. ಓ ಬೆಟ್ಟ ಹೆಂಗ್ ಕೊಡ್ದಿದ್ದಾರೆ ನೋಡು ಗುರು. ಅಲ್ಲೇ ಫುಲ್ ಹೀಟ್ ಆಗಿತ್ತು, ತಣ್ಣಗಿದೆ. ಟನಲ್ ಮೇಲೆ ಟನಲ್ ಇದೆ. ಇಲ್ಲಿ ಎಷ್ಟು ಟನಲ್ ಬೇಕು, ಫುಲ್ ಫೆನ್ಸ್ ಹಾಕಿದ್ರು. ಬಂದಿದ ತಕ್ಷಣ ಈ ಬ್ರಿಡ್ಜ್ ವ್ಯೂ ಸಿಕ್ತು. ಹೊಡೆದ್ಬಿಟ್ಟಿದ್ದಾರೆ ಬೆಟ್ಟ ಹಂಗೆ. ಆದ್ಮೇಲೆ ಹಿಂಗಿದೆ. ಇನ್ನು 10 years ಬ್ಯಾಕ್ ಹೆಂಗಿತ್ತು ಈ ರೋಡಲ್ಲ, ಆಗುತ್ತಾ ಹತ್ತಕ್ಕೆ? ಇದು ನಮ್ಕೀನ್ ಚಾಯ್ ಅಂತೆ, ಮತ್ತೆ ಇದು ಸತ್ತು ಅಂತೆ, ಮತ್ತೆ ರೈಸ್ ಅಂತೆ. ಇದು ದಾಲು, ಇದು ರೋಟಿ, ಸೈನ್ಸ್ಗೆ ಊಟ ಇರುತ್ತಾ. ನೋಡಿ ಇವರೇ ಸೈಕಲಲ್ಲಿ ಬಂದಿದ್ದಾರೆ. ಸೂಪರ್. ಗುರು ಲಾಸ್ಟ್ ವಿಲೇಜ್ ಆಫ್ ಇಂಡಿಯಾ ಥಾಂಗಲ್ಲಿದ್ದೀನಿ ನಾನು. ವಾವ್ ವಾವ್. कर्नाटका, केरला, तमिलनाडु. इंडिया का सबसे बेस्ट रोड जो आप देखोगे लेह से ಓಹೋ ನೋಡ್ರಿ ರೋಡ್ ಖರಾಬ್ ಆಗಿದೆ. ಸೂಪರ್. ಐ ಕನ್ನಡದವರೆಲ್ಲ, ನಾವು ಬೆಂಗಳೂರು, ನೀವು ಓ ಧಾರವಾಡ. ಸೂಪರ್. ಎಕ್ಸ್ಕ್ಯೂಸ್ ಮೀ. रेस क्या है तुम्हारा नाम? फरहान. आ जाओ. कौन? लाइट ब्लू, ब्लू डार्क ब्लू, लाइट ब्लू, डार्क ब्लू, लाइट ब्लू, डार्क ब्लू, लाइट ब्लू ನನಗೆ. ಬದುಕು ಖರ್ಚಾಗಬೇಕು, ಖರ್ಚಾಗದಷ್ಟು ನೆನಪುಗಳಿರಬೇಕು ಅಂತ. ಹುಡ್ತಾಗಿಂದ ಇಲ್ಲಿ ತನಕ ಏನ್ ಸಂಪಾದನೆ ಮಾಡಿದೀನಿ ಅಂದ್ರೆ, ತುಂಬಾ ಚೆನ್ನಾಗಿ ಭಗವಂತ ಕೊಟ್ಟಿರೋ ಲೈಫ್ ನ ಖರ್ಚು ಮಾಡಿದೀನಿ. ಅದು ಎಷ್ಟು ಕೊಟ್ಟಿರ್ತಾನೆ ಅಂತ ನಮಗೆ ಗೊತ್ತಿರಲ್ಲ, ಆದ್ರೆ ತುಂಬಾ ಚೆನ್ನಾಗಿ ಖರ್ಚು ಮಾಡೋ ಅಷ್ಟಂತೂ ಇರುತ್ತೆ. ಆದಷ್ಟು ಅದನ್ನ ಖರ್ಚು ಮಾಡಿ ಒಂದಿಷ್ಟು ಒಳ್ಳೆ ನೆನಪುಗಳು, ಸಂಬಂಧಗಳು, ನಗು, ಸ್ನೇಹ, ಪ್ರೀತಿ ಎಲ್ಲವನ್ನ ಸಂಪಾದಿಸಿ.